ಆತ್ಮೀಯ ಎಚ್ ನ್ಯೂಸ್ 16 ಅರ್ಥಾತ್ ಜೈ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮಯುತ ಮಲ್ಲಪ್ಪ ಜೋತಾವ. ಆದ್ಮೇಲೆ ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ. ಆ ಸುದ್ದಿಗಳನ್ನ ನೋಡಿ ನಿಮಗೆ ಪ್ರಯತ್ನಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. बेळगावी डिस्ट्रिक्ट महिला मोर्चाच्या वतीने, महानगर महिला मोर्चाच्या वतीने ते डीसींना निवेदन देण्यासाठी आलो आहे की तुम्ही आता बघत आहे की बाळंतींचं मरण किती म्हणजे वाढलेले आहेत. नवजात शिशूंचं डेथ होत आहे, बाळंतींचं डेथ होत आहे. हे सरकार धृतराष्ट्रासारखं गप्प बसून हे सगळं बघत आहे. तर धृतराष्ट्र तरी आंधळा होता, त्याबरोबर गांधारींनी डोळे बंद केलेले. तसं हे सरकार चाललेलं आहे की सगळं दिसतंय, सगळं बघतात, सगळं माहीत असून पण सगळेजण ह्यावरती गप्प आहेत आणि कोणती पण गोष्ट ह्याच्यावरती प्रतिक्रिया आणि ठोस कारण ह्याच्या पुढे येण्यासाठी कोणी तयार नाही आहे. तर आम्हाला डीसीला आम्ही निवेदन देण्यात आलं आहे की जे बाळंतिणींचे डेथ आणि लहान मुलांचे जे मरण व्हायले आहेत त्याच्यासाठी एक उपाययोजना किंवा काय जे आहे एक त्याच्यावरती अधिकारी नेमून का असं व्हायलं ह्याच्या निष्पक्षपणे जांच व्हायला पाहिजे. आणि जे बाळंतीण मरालेत आम्ही सगळ्यांचा विचार करवलं, पण डेथ तर त्यांची झाल्यानंतर ज्या त्यांच्या लहान मुलांचा कोण विचार करते काय, तर सरकारने त्यांचा पण विचार करून त्यांचं पण शिक्षणाची सोय, त्यांची देखभालीची सोय, त्यांचं काय ह्याची जिम्मेदारी काहीतरी करून ते हे करायला पाहिजे, त्यांना परिहार मिळाला पाहिजे. तर आम्हाला आमचं सगळ्यांचं आमच्या महिला मोर्चाकडून सगळ्यांना निवेदन आहे की त्यांनी ह्याच्यावरती ठोस उपाय करून काहीतरी पावलं उचलायला पाहिजे. ನಿನ್ನೆ ನಮಗೆ ಸೋಷಿಯಲ್ ಮೀಡಿಯಾ ಒಳಗೆ ಸ್ವಲ್ಪ ಈ ಧರ್ಮವೀರ ಶ್ರೀ ಛತ್ರಪತಿ ಸಂಭಾಜಿ ಮಹಾರಾಜ್ ಅನುಗಳ ಚೌಕೊಳಗೆ ದಿನ ಕಾಮಗಾರಿ ಪೂರ ಆಗಿಲ್ಲ ಅಂತ ನ್ಯೂಸ್ ಬಂದಿತ್ತು. ಅದಕ್ಕೆ ಇವತ್ತು ಪೂಜ್ಯ ಮಹಾಪೌರ ಮೇಡಮ್ರು ಮತ್ತು ನಾವು ಇಲ್ಲಿ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಇವತ್ತು ತಾವು ನೋಡ್ಬೋದು, ಎಲ್ಲ ಪತ್ರಕರ್ತರು ನಾವು ಇಲ್ಲಿಂದ ಮ್ಯಾಗೆ ಹೋಗಿ ಎಲ್ಲ ನೋಡ್ತೀವಿ, ಹಿಡ್ಕೊಂಡು ಚೌಕರ ಹಿಡ್ಕೊಂಡು ಎಲ್ಲ ನೋಡ್ಕೊಂಡು ಬಂದೀವಿ. ಆಲ್ಮೋಸ್ಟ್ ಆಲ್ ಕೆಲಸ ಇಲ್ಲಿಂದ ಆಗಿತ್ತು, ನೀವೇ ನೋಡ್ಬೋದು ಇಲ್ಲಿಂದ. ಮತ್ತು ನಿನ್ನೆ ಈ ಅನಗೋಳ ಗ್ರಾಮಸ್ಥರು ಕೂಡಿ ನಮಗೆ ನಿನ್ನೆ ಸಂಜೆ ಅವ್ರಿಗೆ ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ಒಳಗೂ ಎಲ್ಲ ಗಣೇಶೋತ್ಸವ ಮಂಡಳಿ ಇರ್ಬೋದು, ಅನಗೋಳದು ಶಿವಜಯಂತಿ ಉತ್ಸವ ಮಂಡಳಿ ಇರ್ಬೋದು, ಎಲ್ಲ ಮಂಡಳ ಅನಗೋಳ ಗ್ರಾಮಸ್ಥರಿಗೆ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ನಮ್ಮದು ಒಂದು DC ಆಫೀಸ್ ಕಡೆ ಒಂದು ಮೀಟಿಂಗ್ ಇದೆ 11:30. ಆ ಮೀಟಿಂಗ್ ಒಳಗೆ ಯಾವ ಪ್ರಕಾರ ಡಿಸಿಷನ್ ಆಗ್ತೈತೆ ಎಲ್ಲರೂ ಕೂಡಿ ನಾವು ಡಿಸಿಷನ್ ತಗೋತೀವಿ. ಇದು ಕಾಮಗಾರಿ ಪೂರ್ತಿ ಆಗಿಲ್ಲ ಮತ್ತು ಪ್ರೋಟೋಕಾಲ್ ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಈಗ ತಾವು ನೋಡ್ಬೋದು ಸರ್, ನಾವು ಚೌಕರ ಎಲ್ಲರೂ ಮೂರ್ತಿದ ಕೆಲಸನೂ ಪೂರ್ತಿ ಆಗೈತಿ. ನಾವು ಗ್ರಾಮಸ್ಥ ಮಂಡಳಿಗೆ ಕೇಳ್ಬೋದು, ಇಲ್ಲಿ ಲೋಕಲ್ ಸ್ಥಳೀಯ ಮಂದಿಯವ್ರಿಗೆ ಕೇಳ್ಬೋದು. ನಮ್ಮ ಪ್ರಕಾರ ಎಲ್ಲ ಮಹಾನಗರ ಪಾಲಿಕೆದಿಂದ ಎಲ್ಲ ಕೆಲಸನೂ ಪೂರಿ ಆಗೈತಿ. ಪ್ರೋಟೋಕಾಲ್ ಉಲ್ಲಂಘನೆ ಏನು ಮಾಡ್ತಾ ಇಲ್ಲ ನಾವು. ಏನು ಪ್ರೋಟೋಕಾಲ್ ಪ್ರಿಂಟ್ ಮಾಡಿದರೆ ಕಾರ್ಡ್ ಏನೋ ಪ್ರಿಂಟ್ ಆಗಿಲ್ಲ ಸರ್. ಅಲ್ಲ, ನಾವು ಏನೈತಿ ಪ್ರೋಟೋಕಾಲ್ ಪ್ರಕಾರ ಇವತ್ತು ಅದಕ್ಕೆ ನಾವು ಮೀಟಿಂಗ್ ಇಟ್ಟಿದ್ದೇವೆ ಸ್ಥಾನಿಕ ಮಂಡಳ ಗ್ರಾಮಸ್ಥರ ಜೊತೆ. DC ಆಫೀಸ್ನಾಗ ನಮಗೆ ಹೆಂಗೆ ಡೈರೆಕ್ಷನ್ ಬರ್ತೈತೆ ಆ ಪ್ರಕಾರ ನಾವು ಮುಂದಕ್ಕೆ ಮಾಡ್ತೀವಿ. ಧನ್ಯವಾದ. ಈಗ ಜಿಲ್ಲಾಧಿಕಾರಿಯಾಗಿ ನಾನು ಹಾಗೂ ಕಮಿಷನರ್ ಆಫ್ ಪೊಲೀಸ್ ಅವರು ಹಾಗೂ ಈ ಪ್ರಾಂತದಲ್ಲಿರುವಂಥ ಎಲ್ಲ ಮುಖಂಡರನ್ನು ನಾವು ಸಂಭಾಜಿ ಚೌಕಲ್ಲಿ ಈಗ ಒಂದು ಸಭೆ ಮಾಡಿದ್ದೀವಿ. ಒಂದೇ ಮನವಿ ಮಾಡಿಕೊಂಡಿದ್ದೀವಿ, ಜಿಲ್ಲಾಡಳಿತದಿಂದ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ನಾಳೆ ನಾವು ಬರೀ ಒಂದೇ ಅಪೀಲ್ ಮಾಡ್ತಾ ಇದ್ದೀವಿ, ಎಲ್ಲರೂ ಆರಾಮಾಗಿ ಮನೆಯಲ್ಲಿರಬೇಕು. ಇಲ್ಲಿ ನಾವು ಅಡ್ಮಿನಿಸ್ಟ್ರೇಷನ್ ಸೈಡಿಂದ, ಪೊಲೀಸ್ ವತಿಯಿಂದ ನಾವು ನಮ್ಮ ಕ್ರಮವನ್ನು ವಹಿಸ್ತೀವಿ. ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೋಬೇಕಂತ ಹೇಳಿ ನಾನು ಎಲ್ಲರನ್ನೂ ಕೋರ್ಕೊಂಡಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದಾರೆ. ನನ್ನ ಪ್ರಕಾರ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲರೂ ಶಾಂತಿಯಿಂದ, ಸೌಹಾರ್ದತೆಯಿಂದ ಸದಾ ಇರಲೇಬೇಕು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಸುದೀರ್ಘವಾಗಿ ಅರ್ಧ ತಾಸು ನಾವು ಚರ್ಚೆ ಮಾಡಿದ್ದೀವಿ. ಅಧಿಕೃತವಾಗಿ ಯಾವ ಡೇಟಿಗೆ ಯಾವಾಗ ಹೆಂಗಾಗಬೇಕಂತ ಹೇಳಿ ಎಲ್ಲ ಮುಖಂಡರು ನಮಗೆ ಹೇಳಿದ್ದಾರೆ. ಆ ತಿಳುವಳಿಕೆ ನಮಗೆ ಬಂದಿದೆ. ಅದಕ್ಕೆ ತಕ್ಕಂಥ ಕಾರ್ಪೊರೇಷನಿಂದ ಆ ವ್ಯವಸ್ಥೆ ಏನಿದೆ ಸೂಕ್ತ ಸಮಯದಲ್ಲಿ ಮಾಡಿಕೊಂಡು ಸರ್ಕಾರಿ ನೌಕರರಿಗೆ
ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರಪತಿ ಡಿ.ಕೆ. ಶಿವಕುಮಾರನಿಗೆ ಧಿಕ್ಕಾರ 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 बोलो भारत माता की जय बोलो भारत माता की जय धिक्कारा धिक्कारा कांग्रेस सरकार के बोलेगढ़ कांग्रेस सरकार के धिक्कारा धिक्कारा बोलेगढ़ कांग्रेस सरकार के धिक्कारा ಆದ್ಮೇಲೆ ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನೀವೆಲ್ಲ ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದರೆ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನೀವು ಸತ್ಯದ ಕೈಯಲ್ಲಿ ವಂದನೆಗಳು.